ಏನಂತ ನೋಡ್ತಾ ಹೋಗೋದಾದ್ರೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ದು ಬ್ರಹ್ಮೋಸ್. ಹೌದು, ಬ್ರಹ್ಮೋಸ್ ನಮ್ಮ ಹತ್ರ ಕ್ಷಿಪಣಿ ಇದೆಯಲ್ಲ, ಅದು ಮೊಟ್ಟ ಮೊದಲ ಬಾರಿಗೆ ಯುದ್ಧದಲ್ಲಿ ಮೊದಲ ಬಾರಿಗೆ ದೇಶೀಯ ನಿರ್ಮಿತ ಸೂಪರ್ಸಾನಿಕ್ ಅಸ್ತ್ರವನ್ನು ಬಳಕೆ ಮಾಡಿ ಪಾಕಿಸ್ತಾನಕ್ಕೆ ಈ ಬುದ್ಧಿಯನ್ನು ಕಲಿಸಲಾಗಿದೆ. ಬ್ರಹ್ಮೋಸ್ ಅನ್ನುವಂತಹ ಕ್ಷಿಪಣಿ ಆಮೇಲೆ ರಷ್ಯಾ ಕೊಟ್ಟಿರುವಂತಹ S-400ನಿಂದಾಗಿ ಈ ಒಂದು ಯುದ್ಧಕ್ಕೆ ನಮಗೆ ಯುದ್ಧ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ವಿಶ್ವದ ಅತ್ಯಾಧುನಿಕ ಸೂಪರ್ಸಾನಿಕ್ ಕ್ಷಿಪಣಿಯಾಗಿರುವಂತಹ ಬ್ರಹ್ಮೋಸ್ ಅನ್ನು ಪಾಕಿಸ್ತಾನದ ಮೇಲಿನ ದಾಳಿಯಲ್ಲಿ ಭಾರತ ಬಳಸಿದೆ ಎನ್ನುವಂತಹ ಮಾಹಿತಿ ಹೊರಬಿದ್ದಿದೆ. 2001ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮೋಸ್ ಕ್ಷಿಪಣಿ ಪರೀಕ್ಷೆ ನಡೆದು 2005ರಲ್ಲಿ ಅದನ್ನು ಸೇನೆಗೆ ಸೇರ್ಪಡೆಗೊಳ್ಳುವ ಮೂಲಕ ಅದರ ಯುದ್ಧದಲ್ಲಿ ಬಳಕೆಯಾಗಿದ್ದು ಇದೇ ಮೊಟ್ಟ ಮೊದಲ ಬಾರಿಗೆ. 2005ರಲ್ಲೇ ಸೇನೆಗೆ ಅಂದರೆ ಭಾರತೀಯ ಸೇನೆಗೆ ಈ ಒಂದು ಬ್ರಹ್ಮೋಸ್ ಅನ್ನುವಂತಹ ಸೂಪರ್ಸಾನಿಕ್ ಕ್ಷಿಪಣಿ ಸೇರ್ಪಡೆಗೊಂಡಿತ್ತು. ಆದರೆ ಈಗ ಪಾಕಿಸ್ತಾನದ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ 2025ರ ಬಳಿಕ 2025ರಲ್ಲಿ ಈಗ ಅದು ಏನಂತಂದರೆ ಬಳಕೆ ಮಾಡಲಾಗಿದೆ. ವಿಶ್ವದ ಯಾವುದೇ ದೇಶದ ರೆಡಾರ್ಗಳ ಕಣ್ತಪ್ಪಿಸುವಂತಹ ಈ ಕ್ಷಿಪಣಿ ಏಕಕಾಲಕ್ಕೆ ಹಲವಾರು ಸ್ಥಳಗಳ ಮೇಲೆ ದಾಳಿಯನ್ನು ಮಾಡಬಲ್ಲದು. ಇದನ್ನು ಬಳಸಿಯೇ ಭಾರತೀಯ ಸೇನೆ ಗುರುವಾರ ರಾತ್ರಿ ಪಾಕಿಸ್ತಾನದ 8 ವಾಯುನೆಲೆ, ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಕೇಂದ್ರ ಕಚೇರಿ ಸೇರಿದಂತೆ 10ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಭೀಕರ ದಾಳಿಯನ್ನು ನಡೆಸಿದೆ. ಇದರ ತೀವ್ರತೆಗೆ ಪಾಕಿಸ್ತಾನದ ಹಲವಾರು ವಾಯುನೆಲೆಗಳು ಧ್ವಂಸಗೊಂಡಿವೆ ಅಂತ ಮೂಲಗಳು ತಿಳಿಸಿವೆ. ಈಗಾಗಲೇ ಏನಂತಂದರೆ ಬ್ರಹ್ಮೋಸ್ ಪತ್ತೆ ಧ್ವಂಸದ ಶಕ್ತಿ ಯಾವ ದೇಶಕ್ಕೂ ಕೂಡ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ರಾಜನಾಥ್ ಸಿಂಗ್ ಅವರು ಕೂಡ ಕೊಟ್ಟಿದ್ದಾರೆ. ಇನ್ನು ಬ್ರಹ್ಮೋಸ್ ಕ್ಷಿಪಣಿಯನ್ನು ದಾಳಿಯ ವೇಳೆ ಪತ್ತೆ ಮಾಡುವ ಮತ್ತು ಅದನ್ನು ಹೊಡೆದುರುಳಿಸುವ ಸಾಮರ್ಥ್ಯ ವಿಶ್ವದ ಯಾವುದೇ ರೆಡಾರ್ಗೆ ಮತ್ತು ಯಾವುದೇ ವಾಯು ರಕ್ಷಣಾ ವ್ಯವಸ್ಥೆಗೆ ಇಲ್ಲ ಅನ್ನುವಂತಹದ್ದು ವಿಜ್ಞಾನಿಗಳು ಹೇಳ್ತಾಗಿದ್ದಾರೆ. ಹಾಗಾದರೆ ಬ್ರಹ್ಮೋಸ್ ಬಳಕೆ ಯಾಕೆ ಅಂತ ನೋಡ್ತಾ ಹೋಗೋದಾದರೆ, ಇದೊಂದು ಸ್ಟೆಲ್ತ್ ಕ್ಷಿಪಣಿಯಾಗಿದೆ. ಅಂದರೆ ಶತ್ರು ದೇಶದ ರೆಡಾರ್ ಕಣ್ತಪ್ಪಿಸಿ ನುಗ್ಗಿ ದಾಳಿಯನ್ನು ಮಾಡಬಲ್ಲದು. ಇದನ್ನು ಪತ್ತೆ ಹಚ್ಚಿ ತಡೆಗಟ್ಟಲು ವಿಶ್ವದ ಯಾವುದೇ ರೆಡಾರ್ ವಾಯು ರಕ್ಷಣಾ ವ್ಯವಸ್ಥೆಗೂ ಕೂಡ ಅಸಾಧ್ಯವಾಗಿದೆ. ಬ್ರಹ್ಮೋಸ್ ಬಳಿಕ ನಿಖರ ಪ್ರದೇಶಗಳ ಬ್ರಹ್ಮೋಸನ್ನು ಬಳಸಿಕೊಂಡು ನಿಖರ ಪ್ರದೇಶಗಳ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಜನರಿಗೆ ಹಾನಿಯನ್ನು ಮಾಡದೆ ಈ ಒಂದು ಕ್ಷಿಪಣಿ ದಾಳಿ ಮಾಡುತ್ತೆ ಅನ್ನುವಂತಹದ್ದು ಇದೆ. ಇನ್ನು ಈ ಕ್ಷಿಪಣಿಯು ಶಬ್ದಕ್ಕಿಂತ 2.8 ಪಟ್ಟು ವೇಗದಲ್ಲಿ 290ರಿಂದ 800 ಕಿಲೋಮೀಟರ್ ದೂರ ಸಾಗಬಲ್ಲದು. ಹಾಗಾಗಿ ಒಳ ಪ್ರದೇಶಗಳ ದಾಳಿಗೆ ಬ್ರಹ್ಮೋಸ್ ಕ್ಷಿಪಣಿ ಸೂಕ್ತವಾಗಿದೆ. ಅತ್ಯಂತ ಕೆಳಮಟ್ಟದಲ್ಲಿ ಸಾಗಿಸುವುದಷ್ಟೇ ಅಲ್ಲದೆ ಅಗತ್ಯವಿದ್ದರೆ ಬಹು ಎತ್ತರದಲ್ಲಿಯೂ ಕೂಡ ಹಾರಿಸಿ ಗುರಿಯನ್ನು ತಲುಪಿ ಅಪಾರ ಶಕ್ತಿಯನ್ನು ಬಳಸಿಕೊಂಡು ಈ ಒಂದು ದಾಳಿಯನ್ನು ಮಾಡಬಹುದು ಅನ್ನುವಂತಹದ್ದು ಇದೆ. ಈಗಾಗಲೇ ಏನಂತಂದರೆ ಬ್ರಹ್ಮೋಸ್ ಮೊಟ್ಟ ಮೊದಲ ಬಾರಿಗೆ 2005ರಲ್ಲಿ ಇದೊಂದು ಭಾರತೀಯ ಸೇನೆಗೆ ಆ್ಯಡ್ ಆಗುತ್ತೆ. ಅದಾದ ನಂತರ ಇದೇ ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮೋಸ್ ತನ್ನ ಶಕ್ತಿ ಪ್ರದರ್ಶನ ಮಾಡಿದೆ. ಶಕ್ತಿ ಪ್ರದರ್ಶನ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ